ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಬಾಗಲಕೋಟೆ 2 ಕ್ಷೇತ್ರಗಳ ಉಪಚುನಾವಣೆಯ ಕಾವು ದಿನ ಕಳೆದಂತೆ ಅದರ ಕಾವು ಜಾಸ್ತಿ ಆಗ್ತಾ ಇದೆ ಬಿಸಿಲಿನ ತಾಪಮಾನದ ರೀತಿಯಲ್ಲೇ. ಆದ್ರೆ ದಾವಣಗೆರೆಯಲ್ಲೇ ಕಾಂಗ್ರೆಸ್ಗೆ ಆರಂಭಿಕ ಹಂತದಲ್ಲಿ ಅತಿ ದೊಡ್ಡ ಆಘಾತ ಆಗಿರೋದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯವಾಗಿ ಕೆಲವರು ಸ್ಪರ್ಧೆ ಮಾಡೋದಕ್ಕೆ ಮುಂದಾದ್ರು. ಅದನ್ನ ಶಮನ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ ಜವಾಬ್ದಾರಿ ಕೊಟ್ಟರು ಕೂಡ ಅದರಲ್ಲಿ ಯಶಸ್ವಿ ಆಗ್ತಾ ಇಲ್ವಾ ಸಚಿವರು ಅನ್ನೋದು ಪ್ರಶ್ನೆ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಜೋರಾಗಿದ್ದ ಟಿಕೆಟ್ ಫೈಟ್ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ರಂಗೇರಿದೆ ಬೈ ಎಲೆಕ್ಷನ್ ಅಖಾಡ. ದಾವಣಗೆರೆ ದಕ್ಷಿಣದಲ್ಲಿ ಜೋರಾಗಿದ್ದ ಟಿಕೆಟ್ ಫೈಟ್ ಈ ಕ್ಷಣಕ್ಕೂ ಕೂಡ ತಣ್ಣಗಾಗ್ತಾ ಇಲ್ಲ. ಟಿಕೆಟ್ ಗೊಂದಲಕ್ಕೆ ಕಾರಣವಾದ ಜಮೀರ್ ಅಹಮದ್ ಖಾನ್ ಅವರ ನಡೆ, ಆ ಗೊಂದಲ ಪರಿಹರಿಸಬೇಕಾದಂತ ಸಚಿವರೇ ಗೊಂದಲಕ್ಕೆ ಕಾರಣ ಆಗ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಹೈಕಮಾಂಡ್ಗೆ ದೂರಂತೆ. ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್. ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಮೌಖಿಕವಾಗಿ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಕೈತಪ್ಪುವ ಆತಂಕವನ್ನ ಕಾಂಗ್ರೆಸ್ ಫೇಸ್ ಮಾಡ್ತಾ ಇದೆ. ತಮ್ಮದೇ ಸಮುದಾಯದ ನಾಯಕರನ್ನ ಸಮಾಧಾನ ಪಡಿಸಬೇಕಾದಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮುನಿಸಿಕೊಂಡಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಡೋಂಟ್ ಕೇರ್, ಪ್ರಚಾರಕ್ಕೆ ಬರಬಾರ್ದಾ ಅನ್ನೋದನ್ನ ಈ ಕ್ಷಣಕ್ಕೂ ನಿರ್ಧಾರ ಮಾಡ್ತಿಲ್ಲ. ಹಂಗಾಗಿ ಅವರ ನಡೆ ಕೂಡ ಗೊಂದಲಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಸಚಿವರ ಈ ನಡೆ ಪಕ್ಷಕ್ಕೂ ಮತ್ತು ಅಭ್ಯರ್ಥಿಗೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಇದನ್ನ ಹೈಕಮಾಂಡ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆಯಂತೆ. ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಬಳಗ ಶಾಮನೂರು ಅವರ ಕುಟುಂಬಸ್ಥರೇ ದೂರು ಕೊಡ್ತಾರಾ ಅಥವಾ ಅವ್ರನ್ನ ಬೆಂಬಲಿಸುವಂತಹ ಕೆಲವರು ಯಾರಾದ್ರೂ ದೂರು ಕೊಡುವಂತಹ ನಿರ್ಧಾರ ಮಾಡಿದ್ದಾರೆ. ಕಾರಣ ಇವತ್ತು ಸುರ್ಜೇವಾಲಾ ಅವರು ದಾವಣಗೆರೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಅವರು ಬಂದಂತಹ ಹೊತ್ತಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡುವ ಸಾಧ್ಯತೆಗಳು ಇದೆ ಅಂತ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೈ ತಪ್ಪಿರುವುದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬೇಸರಗೊಂಡಿದ್ದಾರೆ. ಬಟ್ ಇರುವ ಗೊಂದಲಗಳನ್ನ ಪರಿಹರಿಸಿ ಅಂತ ಸಿಎಂ ಡಿಸಿಎಂ ಹೇಳಿದ್ರು ಕೂಡ ಆ ಕೆಲಸವನ್ನ ಸಚಿವರು ಮಾಡ್ತಾ ಇಲ್ಲ ಅಂತ. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಸಿಗೋದು ಪಕ್ಕಾ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಭರವಸೆ ಕೊಟ್ಟಿದ್ರಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಅದೇ ಗೊಂದಲಕ್ಕೆ ಈಡಾಗಿರೋದು. ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಸಿಗೋದು ಪಕ್ಕಾ, ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಆಗ ಟಿಕೆಟ್ ಕೈ ತಪ್ಪಿರುವ ಕಾರಣದಿಂದ ಭರವಸೆ ಕೊಟ್ಟಿದ್ರು, ಸಿಗ್ಲಿಲ್ಲ. ಹಂಗಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಕಾಡಕ್ಕಿಳಿದು ಬಿಟ್ರು. ಸೊ ಇದರಿಂದ ಆತಂಕವನ್ನ ಸದ್ಯ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೇಸ್ ಮಾಡ್ತಿದ್ದಾರೆ. ಸಮರ್ಥ ಶಾಮನೂರ್ಗೆ ಟಿಕೆಟ್ ಘೋಷಣೆಯನ್ನ ಕಾಂಗ್ರೆಸ್ ಮಾಡಿದ ತಕ್ಷಣ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿಬಿಟ್ರು ಪೈಲ್ವಾನ್ ಅವರು. ಅವರನ್ನ ನೀವು ಹಿಂದೆ ಸರಿಸಬೇಕು, ಅಖಾಡದಿಂದ ಅವ್ರನ್ನ ಸಮಾಧಾನ ಮಾಡಬೇಕು, ಜೊತೆಗೆ ಅಲ್ಪಸಂಖ್ಯಾತ ಓಟನ್ನ ನಮ್ಮ ಜೊತೆಗೆ ಇಟ್ಕೊಂಡು ಹೋಗಬೇಕು, ಈ ಎಲ್ಲ ಜವಾಬ್ದಾರಿಯನ್ನ ನೀವೇ ನಿಭಾಯಿಸಬೇಕು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ್ರು ಕೂಡ ಯಾವ ಕೆಲಸವೂ ಕೂಡ ಸಚಿವರಿಂದ ಈ ಕ್ಷಣಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಇದು ಅತಿ ದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ದಾವಣಗೆರೆಯಲ್ಲಿ ಸಪೋಸ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆಯಾದ್ರೆ ಅದಕ್ಕೆ ಕಾರಣ ಸಚಿವರೇ ಅನ್ನೋ ರೀತಿಯಲ್ಲಿ ಈಗಲೇ ಬಿಂಬಿಸುವ ಪ್ರಯತ್ನಗಳಾಗ್ತಾ ಇದೆಯಾ? ಸುರ್ಜೇವಾಲಾ ಅವರು ಬಂದಾಗ ಇದೇ ವಾಸ್ತವ ಪರಿಸ್ಥಿತಿಯನ್ನು ಅವರ ಮುಂದೆ ಇಡುವಂತಹ ಪ್ರಯತ್ನಗಳು ಇವತ್ತು ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಸದ್ಯ ಕಾಂಗ್ರೆಸ್ಗೆ ಬಂಡಾಯದ ಬೇಗುದಿ, ಅದು ಶಮನ ಮಾಡಬೇಕಂತ ಸಚಿವರೇ ಗೊಂದಲಕ್ಕೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ದಾವಣಗೆರೆ ದಕ್ಷಿಣದಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ
ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಸಚಿವರ ನಡೆಯಿಂದ ಪಕ್ಷಕ್ಕೆ ಆಗುವಂತಹ ಹಿನ್ನಡೆ, ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಹೇಗೆ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋದನ್ನ ಮನವರಿಕೆ ಮಾಡೋದಕ್ಕೆ, ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ. ದುರ್ಗೇಶ್, ಆರಂಭಿಕ ಹಂತದಲ್ಲೇ ಬಂಡಾಯದ ಬೇಗುದಿ, ಅದನ್ನ ಶಮನ ಮಾಡಬೇಕಾದಂತಹ ಸಚಿವರು ಕೂಡ ಯಾಕೂ ಕಾಣಿಸ್ತಾ ಇಲ್ಲ ಕ್ಷೇತ್ರದಲ್ಲಿ, ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ. ಇದರಿಂದ ಪಕ್ಷಕ್ಕೂ ಡ್ಯಾಮೇಜು, ಗೆಲ್ಲಬೇಕಾದಂತಹ ಕ್ಷೇತ್ರ ಕೈ ತಪ್ಪಿ ಹೋಗುತ್ತೆ ಅನ್ನುವಂಥ ಆತಂಕ ಏನಾಗಬಹುದು ಇವತ್ತು ಅಂತ. ಶ್ರುತಿ, ದಾವಣಗೆರೆ ಉಪಚುನಾವಣೆ ವಿಚಾರ ಬಹಳಷ್ಟು ರಾಜಕೀಯವಾಗಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಮತ್ತು ಲಿಂಗಾಯತ ವರ್ಚಸ್ಸಿರುವ ನಿಟ್ಟಿನಲ್ಲಿ ಜಮೀರ್ ಅಹ್ಮದ್ ಅವರು ಟಿಕೆಟ್ ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಫೈಟ್ ಶುರುವಾಗಿತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತ ಪಟ್ಟಣ ಕೆಲವಿಷ್ಟು ಸಚಿವರು MLCಗಳು ಹಿಡಿದಿದ್ರು. ಆದ್ರೂ ಕೂಡ ಹೈಕಮಾಂಡ್ ಕೊನೆಗೂ ಸಮರ್ಥಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. SS ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಹೀಗಾಗಿ ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಏನು ಸಚಿವ ಜಮೀರ್ ಅಹ್ಮದ್ ಅವರು ಮತ್ತು SS ಮಲ್ಲಿಕಾರ್ಜುನ್ ಅವರ ನಡುವೆ ಈ ಒಂದು ಮುನಿಸು ಮುಂದುವರೆದ ಇದೆ. ಅದರಲ್ಲಿ ಕೂಡ ನಾಮಪತ್ರ ಸಲ್ಲಿಕೆಯೂ ಕೂಡ ಜಮೀರ್ ಅವರು ಗೈರಾಗಿದ್ರು. ಜೊತೆಗೆ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಕೇರಳ ಚುನಾವಣೆ ನೆಪವನ್ನ ಇಟ್ಕೊಂಡು ಪ್ರಚಾರವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತ ಭರವಸೆನ ಕೊಟ್ಟು ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸಾಕಷ್ಟು ಟಿಕೆಟ್ ತಪ್ಪಿದ್ದಕ್ಕೆ ಈಗ ಕ್ಷೇತ್ರದಲ್ಲಿ ಮುನಿಸ್ಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಎಫೆಕ್ಟ್ ಹೈಕಮಾಂಡ್ಗಿಂತಲೂ ದೊಡ್ಡವರ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಪಕ್ಷ ಡಿಸೈಡ್ ಮಾಡದೆ ಹೆಂಗ್ ಭರವಸೆ ಕೊಟ್ರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತ ಶ್ರುತಿ, ಆರಂಭದಲ್ಲಿ ಕೂಡ ಏನು ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಪಟ್ಟಣ ಹಿಡಿದಂತ ಜಮೀರ್ ಅಹ್ಮದ್, CM ಸಿದ್ದರಾಮಯ್ಯ, DK ಶಿವಕುಮಾರ್ ಜೊತೆಗೆ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳನ್ನ ನಡೆಸಿದ್ರು ಕೂಡ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತ ಒಂದು ಬಿಗಿ ಪಟ್ಟಣ ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ಅಳೆದು ತೂಗಿ ಯಾರು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಶಾಮನೂರ್ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಈ ವಿಚಾರದಲ್ಲಿ ಜಮೀರ್ ಅಹ್ಮದ್ ಅವರು ಕೂಡ ಒಂದು ತಮ್ಮ ಅಸಮಾಧಾನವನ್ನ ಕಡೆಗಣಿಸಿ ನಾಮಪತ್ರಕ್ಕೆ ಬರ್ತಾರೆ ಮತ್ತು ಪ್ರಚಾರವನ್ನು ಮಾಡ್ತಾರೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆದ್ರೆ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹ್ಮದ್ ಅವರ ನಡುವಂತಹ ನೇರ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಅನ್ನು ತಂದು ಕೊಡ್ತಿದೆ ಅಂದ್ರೆ, ಜಮೀರ್ ಅಹ್ಮದ್ ಅವರು ಪಕ್ಷದಿಂದ ದೂರ ಉಳಿತಿರುವಂತದ್ದು ಮುಸ್ಲಿಂ ಮತಗಳು ಕೂಡ ಕಾಂಗ್ರೆಸ್ಗೆ ಕೈ ತಪ್ಪುವಂತ ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಈ ವಿಚಾರವನ್ನ ಈಗ ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಕೆಲವೊಂದಿಷ್ಟು ಅಲ್ಲಿನ ನಾಯಕರು ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಪದೇ ಸಭೆಗಳು ನಡೆಸಿದ್ದಾರೆ ಮತ್ತು ಚುನಾವಣಾ ಕಾರ್ಯಗಳು ಭಾಗಿಯಾಗ್ತಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಜಮೀರ್ ಅವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರ ಒಂದು ಟಿಕೆಟ್ ಕೊಡಿಸ್ತೀನಿ ಅನ್ನೋ ಭರವಸೆ ನೀಡಿ ಅವರಿಗೆ ಬಂಡಾಯ ಹೇಳೋದಕ್ಕೆ ಕಾರಣ ಆಗಿದೆ ಜಮೀರ್ ಅನ್ನೋ ನಿಟ್ಟಿನಲ್ಲಿ ಈಗ ದೂರು ಕೊಡೋದಕ್ಕೆ ಮುಂದಾಗ್ತಿರುವಂತದ್ದು. ಹೀಗಾಗಿ ಜಮೀರ್ ಅವರ ಅಸಮಾಧಾನ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಡುತ್ತೆ, ಜೊತೆಗೆ ಮತಗಳು ಯಾವ ರೀತಿ ವಿಂಗಡಣೆ ಆಗ್ತವೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೀಗಾಗಿ CM ಸಿದ್ದರಾಮಯ್ಯ, DK ಶಿವಕುಮಾರ್ ಖುದ್ದು ಹೇಳಿದ್ರು ಕೂಡ ಜಮೀರ್ ಅಹ್ಮದ್ ಅವರು ಕೇರಳ ಪ್ರವಾಸದಲ್ಲಿ ಇದ್ದೀರಿ ಅನ್ನುವಂತ ನೆಪ ಹೇಳಿ ಚುನಾವಣಾ ಪ್ರಚಾರದಿಂದ ಗೈರಾಗಿದ್ದಾರೆ. ಇತ್ತ ಸಲೀಂ ಮತ್ತು ರಿಜ್ವಾನ್ ಅರ್ಷದ್ ಸಾದಿಕ್ ಪೈಲ್ವಾನ್ ಒಂದು ಮನವೊಲಿಸುವಂತ ಕೆಲಸದಲ್ಲಿ ಸಕ್ಸಸ್ ಆದ್ರೂ ಕೂಡ ಮುಸ್ಲಿಂ ಮತಗಳನ್ನ ಒಡೆಯುವಂತ ಕೆಲಸವನ್ನ ಜಮೀರ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತದ್ದು. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.